Hello, my dear beautiful butterflies. Welcome to my channel. Everything is energy, energy is everything. ಇವತ್ತು ಬ್ಯೂಟಿಫುಲ್ ಆಗಿ 11 ಪೋರ್ಟ್ರಲ್ ಇದೆ. ಈ 11 ಡಿವೈನ್ ಎನರ್ಜಿಗೆ ತುಂಬ ವಿಶ್ನ ಕಳಿಸ್ತಿರ್ತೀರಾ ನೀವು. ಸೊ ತುಂಬ ಜನಕ್ಕೆ ಇದ್ರ ಐಡಿಯಾ ಇರುತ್ತೆ. 11 ಅಲ್ಲಿ ನಮಗೆ ಏನು ಬೇಕೋ ಅದನ್ನ ವಿಶ್ ಮಾಡಬೇಕು, ಅದು ಸಕ್ಸಸ್ ಆಗುತ್ತೆ ಅಂತ. ಸೊ ಅದು ಸಕ್ಸಸ್ ಆಗಬೇಕಂದ್ರೆ, ನಿಮ್ಮ ವಿಶ್ ಎಲ್ಲ ನೆರವೇರಬೇಕಂದ್ರೆ 11 ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಇದೆ, ಒಂದು ಇನ್ಫಾರ್ಮೇಷನ್ ಇದೆ. ಅದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ವಿಶ್ ಎಲ್ಲ ಕಂಪ್ಲೀಟ್ ಆಗೋದು. ಸರಿನಾ? ಈ ಟ್ಯಾರೋಟ್ ಎನರ್ಜಿ ಇವತ್ತು 11 ಜೊತೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ. ಸೊ 1 to 9 ಡೇಟ್ ಆಫ್ ಬರ್ತ್ ಪ್ರತಿಯೊಬ್ಬರಿಗೂ 11 ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇನ್ಫಾರ್ಮೇಷನ್ ನೋಡೋಣ. ನಂಬರ್ 1 ಡೇಟ್ ಆಫ್ ಬರ್ತ್ ಪೀಪಲ್ಗೆ 11 ಕಡೆಯಿಂದ ಸಿಗುವಂತಹ ಬ್ಲೆಸ್ಸಿಂಗ್ಸ್ ಆದರೂ ಏನು, ಏನೆಲ್ಲ ಮಾಹಿತಿ ಇದೆ ನೋಡೋಣ. ಸೊ ನಂಬರ್ 1 ಡೇಟ್ ಆಫ್ ಬರ್ತ್ ಪೀಪಲ್ ಅಂದರೆ ನಂಬರ್ 1, 10, 19, 28. ಹೇಗೆ ಅಂದರೆ 1 + 0 ಅಂದರೆ 1, 1 + 9 ಅಂದರೆ 1, 2 + 8 ಅಂದರೆ 1, ಆ ರೀತಿ. ಸೊ ಯಾವುದೇ ಮಂತ್ ಆಗಿರ್ಬೋದು ಇಯರಲ್ಲಿ. ಸೊ ಈ ನಂಬರ್ಸ್ ಹೇಳಿದೆ ಅಲ್ವಾ, ಸೊ ಅವರೆಲ್ಲ ಒಂದು ಡೇಟ್ ಆಫ್ ಬರ್ತ್ ಪೀಪಲ್ ಆಗಿರ್ತಾರೆ. ಸೊ ಅವರ ರಿಲೇಟೆಡ್ 11 ಯಾವ ರೀತಿ ಮೆಸೇಜ್ ಇದೆ ಅಂತ ನೋಡೋಣ. ತುಂಬ ಬ್ಯೂಟಿಫುಲ್ ಆಗಿ ಇಲ್ಲಿ ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಸೊ ಪ್ರತಿಯೊಂದು 1 to 9 ಡೇಟ್ ಆಫ್ ಬರ್ತ್ ಪ್ರತಿಯೊಬ್ಬರಿಗೂ ಕಾರ್ಡ್ಸ್ ತೆಗಿತೀನಿ. ಇದೊಂದು ಜನರಲ್ ರೀಡಿಂಗ್. ಸೊ ನಿಮ್ಮ ಎನರ್ಜಿಗೆ ಅನುಗುಣವಾಗಿ ಇಲ್ಲಿ ಕಾರ್ಡ್ಸ್ ಬರುತ್ತೆ. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ಆಗಿ ನಿಮ್ಮ ಲೈಫ್ ಬಗ್ಗೆ ಟ್ಯಾರೋಟಿಂದ ಏನಾದರೂ ಆನ್ಸರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ಸೊ ಇಲ್ಲಿ ಕಾರ್ಡ್ಸ್ ತುಂಬ ಅದ್ಭುತವಾಗಿ ಬರ್ತಿದೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ನಂಬರ್ 1 ಡೇಟ್ ಆಫ್ ಬರ್ತ್ ಪೀಪಲ್ ಇದ್ದೀರಾ ಅವ್ರಿಗೋಸ್ಕರ ಇಲ್ಲಿ ಕೆಲವೊಂದು ಏಂಜಲ್ ನಂಬರ್ಸ್ನ ಬರೆದಿದ್ದೀನಿ ಪೇಪರಲ್ಲಿ. ಸೊ ಇದು 11 ಕಡೆಯಿಂದ ನಿಮಗೆ ಒಂದು ಏಂಜಲ್ನ ಕನೆಕ್ಟ್ ಮಾಡುತ್ತೆ ಅಂತ, ಅದು ಲಾಸ್ಟಲ್ಲಿ ನೋಡ್ತೀನಿ. ಸೊ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ಫಸ್ಟ್ ದ ಎಂಪ್ರೆಸ್ ಕಾರ್ಡ್. ಸೊ ಇಲ್ಲಿ ನೋಡಿ ನೀವು, ದ ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ. ಇಲ್ಲೊಬ್ಬ ಕ್ವೀನ್ ಅಥವಾ ಕಿಂಗ್ ಆಗಿರ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಹ್ಯಾಪಿಯಾಗಿ ಕೂತ್ಕೊಂಡಿದೆ. ಬಟ್ ಇದು ರಿವರ್ಸ್ ಬಂದಿದೆ. ನೀವು ಈ ನಂಬರ್ 1 ಪ್ಲೇಸ್ನ ಕೇಳ್ತಿದ್ದೀರಾ. ಬಟ್ ಸೆಕೆಂಡ್ ಕಾರ್ಡ್ ಏನು ತೋರಿಸ್ತಿದೆ ಅಂದರೆ, ನೀವೊಬ್ಬ ಇನ್ನೋಸೆಂಟ್ ಪರ್ಸನ್ ಅಂತ ತೋರಿಸ್ತಿದೆ. ಓಕೆ, ನಿಮ್ಮ ಇನ್ನೋಸೆಂಟ್ ಬೇರೆಯವರಿಗೆ ಫೂಲಿಶ್ ಆಗಿ ಕಾಣಿಸ್ಬೋದು. ಅದೇ ದ ಫೂಲ್ ಕಾರ್ಡ್ ಹೇಳೋದು ನಿಮಗೆ. ಸಾರಿ, ನಿಮಗೆ ಡಾಗ್ ಅಂದರೆ ಇಷ್ಟ ಇದೆ, ಮ್ಯೂಸಿಕ್ ಅಂದರೆ ಇಷ್ಟ ಇದೆ. ನೋಡಿ, ನಿಮಗೆ ಏಸ್ ಆಫ್ ವಾಂಡ್ಸ್. ಓಕೆ, ನ್ಯೂ ಆಪರ್ಚುನಿಟೀಸ್ ಬೇಕು, ನಿಮಗೆ ವಿನ್ನಿಂಗ್ ಬೇಕು. ನೀವು ರೈಟ್, ನೀವು 1ನೇ ತಾರೀಕು ಆಗಿರೋದ್ರಿಂದ ನೀವು 1ನೇ ಪ್ಲೇಸಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ ಅಂತ ತೋರಿಸ್ತಿದೆ ಇಲ್ಲಿ. ಸೊ ಅಫ್ಕೋರ್ಸ್ ಅದಾಗುತ್ತೆ ಅಂತ 11 ಪೋರ್ಟ್ರಲ್ ಪ್ರೆಸ್ ಮಾಡ್ತಿದೆ ನಿಮಗೆ. ಸೊ ನೋಡ್ತಿದ್ದೀರಾ ಅಲ್ವಾ, ಫಸ್ಟಲ್ಲಿ ನಿಮಗೆ ನಂಬರ್ 1 ಬರಬೇಕು, ಬಟ್ ನೀವು ಇನ್ನೋಸೆಂಟ್ ಇದ್ದೀರಾ. ಇಲ್ಲಿ ನೋಡಿ 5 ಆಫ್ ವಾಂಡ್ಸ್. ಓಕೆ, ನೀವು ಪ್ರಯತ್ನಿಸ್ತಿದ್ದೀರಾ ವಿನ್ ಆಗೋದಕ್ಕೋಸ್ಕರ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಒಂದು 5 ಇಯರ್ಸಿಂದ ತುಂಬ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಅಂತ ಹೇಳ್ತಿದೆ. ಹಾರ್ಟ್ ಚಕ್ರ ಇದೆ ಇಲ್ಲಿ. ಹಾರ್ಟ್ ಚಕ್ರ ಅಂದರೆ ನಿಮ್ಮ ಮನಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ನೀವು 7 ಚಕ್ರಸ್ನ ಆಕ್ಟಿವ್ ಮಾಡಿ ಅಂತ ಮೆಸೇಜ್ ಕೊಡ್ತಿದೆ 11 ನಿಮಗೆ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ನಿಮ್ಮ ಬ್ರೈನ್ ಒಂಥರ ಲೈಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಏಸ್ ಆಫ್ ವಾಂಡ್ಸ್. ಓಕೆ, ಇದಕ್ಕಿಂತ ಕಾರ್ಡ್ ಬೇಕಾ ನಿಮಗೆ? ನಿಮ್ಮ ಲೈಫ್ ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಆಲೋಚನೆಗಳು ಅವಕಾಶಗಳು ಇರುತ್ತೆ ಅಂತ ತೋರಿಸ್ತಿದೆ. ಸೊ ಟೋಟಲಿ ತುಂಬ ಲಕ್ಕಿ ಅಂತ ಅನ್ಕೊತೀನಿ ನಂಬರ್ 1. ಸೊ ನೋಡೋಣ ಏಂಜಲ್ ಏನಿದೆ ಅಂತ. ಎಸ್, 303. ಸೊ 3 ಅಲ್ಲಿರುವಂತಹ ನೆಗೆಟಿವಿಟಿನ 0 ಮಾಡಿದೆ. 3 ಎನರ್ಜಿ ನಿಮಗೆ ಕಡಿಮೆ ಇತ್ತು. ಸೊ ನೋಡಿ, ನೀವು ದ ಎಂಪ್ರೆಸ್ ಕಾರ್ಡಲ್ಲಿ ನೋಡ್ಬೋದು 3 ಇದೆ. ಸೊ ಅದು ರಿವರ್ಸ್ ಇದೆ, ಅಂದರೆ ನಿಮಗೆ ಗುರುಬಲ ಕಡಿಮೆ ಇತ್ತು. ಅದರಲ್ಲಿರುವಂತಹ ಲೋ ಎನರ್ಜಿನ 0 ಮಾಡ್ತಿದೆ.
1111 ಅಂತ ನೋಡ್ಬೋದು. ಸೊ ರಿಯಲಿ ಗ್ರೇಟ್ ರೀಡಿಂಗ್ ಇದು. ನಿಮ್ಮ ಎನರ್ಜಿಗೆ ಅನುಗುಣವಾಗಿ ಈ ಕಾರ್ಡ್ಸ್ ಬಂದಿದ್ದಾವೆ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಯಾರೆಲ್ಲ 2 ಡೇಟ್ ಆಫ್ ಬರ್ತ್ ಇದ್ದೀರಾ, 2, 20, 11, 29 ಈ ಡೇಟ್ಸ್ ಎಲ್ಲ 2 ಡೇಟ್ ಆಫ್ ಬರ್ತ್ ಪೀಪಲ್ ಅಂತ ಹೇಳ್ಬೋದು. ಸೊ 2 ಡೇಟ್ ಆಫ್ ಬರ್ತ್ ಪೀಪಲ್ಗೆ ಯೂನಿವರ್ಸ್ ಕಡೆಯಿಂದ 1111 ಪೋರ್ಟ್ರಲ್ಲಿಂದ ಏನು ಮೆಸೇಜ್ ಇದೆ, ಏನು ಬ್ಲೆಸ್ಸಿಂಗ್ಸ್ ಇದೆ, ಏನು ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂತ ನೋಡೋಣ. ಸೊ ತುಂಬ ಚೆನ್ನಾಗಿ ಕಾರ್ಡ್ಸ್ ಬರ್ತಿದೆ. ನೀವು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಟ್ಯಾರೋಟ್ ಎನರ್ಜಿಗೆ. ಸೊ ಯಾವುದೇ ಮಂತಲ್ಲಿ ಆಗಿರ್ಬೋದು. ಸೊ ನಾನು ಹೇಳಿದೆ ಅಲ್ವಾ, 2, 11, 20, 29 ಅಂತ ಅವರು ಎಲ್ಲರೂ 2 ಡೇಟ್ ಆಫ್ ಬರ್ತ್ ಪೀಪಲ್ಲು. ಹೇಗೆ ಅಂದರೆ 11 ಅಂದರೆ 1 + 1 = 2, 20 ಅಂದರೆ 2 + 0 ಅಂದರೆ 2, 29 ಅಂದರೆ 2 + 9 = 2 ಆ ರೀತಿ. ಸೊ ಇಲ್ಲಿ ಕೆಲವೊಂದು ಏಂಜಲ್ ನಂಬರ್ಸ್ ಇದ್ದಾವೆ. ಇದು ಲಾಸ್ಟಲ್ಲಿ ನೋಡೋಣ. ಇದು 1111 ಕಡೆಯಿಂದ ಒಂದು ಏಂಜಲ್ ಗೈಡೆನ್ಸ್. ಸೊ ಫಸ್ಟ್ ಕಾರ್ಡ್ ಏನಿದೆ, ಎಸ್. ಸೊ ನೀವು ಹೇಳ್ತೀನಿ, ವೆಯ್ಟ್ ಮಾಡಿ. ಎಲ್ಲ ಕಾರ್ಡ್ಸ್ ಒಂದ್ಸಲ ನೋಡೋಣ ಏನು ಬಂದಿದೆ ಅಂತಂದ್ಬಿಟ್ಟು. ಯಾ ಬ್ಯೂಟಿಫುಲ್. ಎಸ್. ಸೊ 1111 ಪೋರ್ಟ್ರಲ್ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂದರೆ, ನಾನು ಇಲ್ಲೇನು ನೋಡ್ತಿದ್ದೀನಿ ಅಂದರೆ, ಈ ಟೋಟಲಿ ನೀವೊಬ್ಬ ತುಂಬ ಸ್ಮಾರ್ಟ್ ವರ್ಕ್ ಮಾಡಿ ಅಥವಾ ಯಾರನ್ನೋ ಮೋಸ ಮಾಡಿ ಗೆಲ್ಲೋದಕ್ಕೆ ಇಷ್ಟಪಡಲ್ಲ ಅಂತ ತೋರಿಸ್ತಿದೆ ಈ ಕಾರ್ಡು. ಓಕೆ, ನೀವು ತುಂಬ ಹಾನೆಸ್ಟಿಯಾಗಿರ್ತೀರ ಅಲ್ವಾ. ನೀವು ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡೋದಿಲ್ಲ ಅಂತ ತೋರಿಸ್ತಿದೆ ಇಲ್ಲಿ. ನಿಮಗೆ ಸ್ಮಾರ್ಟ್ ವರ್ಕ್ ಬೇಗ ಕೆಲಸಗಳಾಗಬೇಕು ಅನ್ನೋ ಉದ್ದೇಶ ಇರಲ್ಲ. ಅದಕ್ಕೆ ನೋಡಿ ಇಲ್ಲಿ ನೀವು ನಿಮ್ಮ ಸೆಲ್ಫ್ ಕೇರ್ನ ಮರ್ತೋಗಿದ್ದೀರಾ. ನಿಮ್ಮ ಡಯೆಟ್ ಏನಿದೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಲ್ವಾ. ನೋಡಿ, ಇಂಪ್ರೆಸ್ ಕಾರ್ಡ್ ನೋಡಿ, ರಿವರ್ಸ್ ಬಂದಿದೆ ನೋಡಿ. ನೀವು ಹಾನೆಸ್ಟ್ ಆಗಿರೋದಕ್ಕೆ ನಿಮಗೆ ಹೊಸ ಅವಕಾಶಗಳು ಬರುತ್ತೆ. ಏಸ್ ಆಫ್ ವಾಂಡ್ಸ್ ನಿಮಗೆ ಹೊಸ ಅವಕಾಶಗಳು ತೋರಿಸುತ್ತೆ. ಒಂದಲ್ಲ ಒಂದು ಜಾಬ್ ಆಪರ್ಚುನಿಟೀಸ್ ತೋರಿಸುತ್ತೆ. ಮನಿ ಅರ್ನಿಂಗ್ ಪ್ಲಾನ್ಸ್ನ ತೋರಿಸುತ್ತೆ. ಓಕೆ, ಎಸ್, ಅರ್ಥ ಆಗ್ತಿದೆ ಅಲ್ವಾ ಈ 3 ಕಾರ್ಡ್ಸ್ ನಿಮಗೆ. ಸೊ ನೆಕ್ಸ್ಟ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್. ಸೊ ಲೈಫಲ್ಲಿ ಏನೇನು ನಡೀಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ನೀವು ಮೂವ್ ಆನ್ ಆಗ್ತಾನೆ ಇರ್ತೀರಾ. ಓಕೆ, ವರ್ಕ್ ಮಾಡ್ತಾನೆ ಇರ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ತೋರಿಸ್ತಿದೆ. ಕೆರಿಯರ್ ಅಂತ ಇರ್ತೀರಾ ಅಂತ. ಸೊ ಇಲ್ಲಿ ನೋಡಿ 7 ಆಫ್ ಕಪ್ಸು ರಿವರ್ಸ್ ಬಂದಿದೆ. ಅಂದರೆ ಇದು ರಿವರ್ಸ್ ಇರುತ್ತೆ, ಬಟ್ ಕಾರ್ಡ್ ರಿವರ್ಸ್ ಬಂದಿದೆ. ಅಂದರೆ ನೀವು ತಿಳ್ಕೊಳ್ಳೋ ಸಮಯ ಬಂದಿದೆ ಅಂತ. ಯಾವ ಕಪ್ಪಲ್ಲಿ ಯಾರಿದ್ದಾರೆ, ಏನಿದ್ದಾರೆ, ಒಂದರಲ್ಲಿ ಒಳ್ಳೇದಿರ್ಬೋದು, ಒಂದರಲ್ಲಿ ಕೆಟ್ಟದಿರ್ಬೋದು, ಒಂದರಲ್ಲಿ ಗೋಲ್ಡ್ ಇರ್ಬೋದು, ಒಂದರಲ್ಲಿ ಸ್ನೇಕ್ ಇರ್ಬೋದು ಅಲ್ವಾ. ನೋಡಿ, ನೀವು ಹಾನೆಸ್ಟಿ ಆಗಿರೋದ್ರಿಂದ ನೀವು ಅದನ್ನು ತಿಳ್ಕೊತೀರಾ ಅಂತ ಹೇಳ್ತಿದ್ದೆ. ನೀವು ಹಾನೆಸ್ಟ್ ಪರ್ಸನ್ಸ್, ರೈಟ್. ಅದಕ್ಕೆ ನಿಮಗೆ ತಿಳ್ಕೊಳ್ಳೋ ಅಂತಹ ಅವಕಾಶ 1111 ಪೋರ್ಟ್ರಲ್ ನೀಡಿದೆ. ಸೊ ಕಂಡುಹಿಡಿತೀರಾ ನೀವು. ಆ ಬ್ಲೆಸ್ಸಿಂಗ್ ನಿಮಗೆ ಇದೆ, ಇಲ್ಲಾಂದರೆ ಆಲ್ರೆಡಿ ಕಂಡುಹಿಡಿದಿದ್ದೀರಾ ಅಂತ ಹೇಳ್ತಿದೆ. ಇಲ್ಲಿ ನೋಡಿ ಎಷ್ಟೊಂದು ಪೀಸ್ಫುಲ್ ಆಗಿ 1 ಕಪ್ ರಿಸೀವ್ ಮಾಡ್ಕೊಂಡಿದೆ, ಪ್ಯೂರ್ ಆಗಿರುವಂಥದ್ದು ಅಲ್ವಾ. ನೋಡಿ, ಕೈಗೆ ಸ್ಟೋನ್ ಬ್ರಾಸ್ಲೈಟ್, ಹಾರ್ಟ್ ಚಕ್ರ ಎಷ್ಟು ಚೆನ್ನಾಗಿ ಲೈಟಿಂಗ್ ಕೊಡ್ತಿದೆ. ಆ ವ್ಯಕ್ತಿ ಎಷ್ಟೊಂದು ಪೀಸ್ಫುಲ್ ಆಗಿ ಕೂತ್ಕೊಂಡಿದ್ದಾನೆ ನೋಡಿ ಅಲ್ವಾ. ಸೊ ಅಂದರೆ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ಲವ್ ಮಾಡ್ತೀರಾ ಅಂತ ಬ್ಲೆಸ್ಸಿಂಗ್ನ ಕೊಡ್ತಿದೆ. ಸೊ 1010 ಅನ್ನೋದು ನಿಮಗೆ 1111 ಪೋರ್ಟ್ರಲ್ 1ನಲ್ಲಿರುವಂತಹ ಎನರ್ಜಿನ ಕೊಟ್ಟಿದೆ. ಅದರಲ್ಲಿರೋ ಪ್ರಾಬ್ಲಮ್ನ 0 ಮಾಡ್ತಿದೆ ಅಂತ ಹೇಳಿ ನೋಡ್ತಿದ್ದೀನಿ ನಾನು. ಸೊ ಬ್ಯೂಟಿಫುಲ್. 2 ಡೇಟ್ ಆಫ್ ಬರ್ತ್ ಪೀಪಲ್ ರೀಡಿಂಗ್ ತುಂಬ ಚೆನ್ನಾಗಿದೆ. ಫೈನಲಿ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನಿಮ್ಮ ಹಾರ್ಡ್ ವರ್ಕ್ಗೆ ನಿಮಗೆ ಮೋಸ ಮಾಡುವಂಥವ್ರನ್ನ ದೂರ ಮಾಡ್ತಿದೆ ಅಂತ ನೋಡ್ಬೋದು. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಯಾರು 3 ಡೇಟ್ ಆಫ್ ಬರ್ತ್ ಪೀಪಲ್ ಇದ್ದಾರೆ ಅವರಿಗೆ 1111 ಕಡೆಯಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ಏನೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ನೋಡೋಣ. ಸೊ 3 ಡೇಟ್ ಆಫ್ ಬರ್ತ್ ಪೀಪಲ್ ಅಂದರೆ ಯಾವುದೇ ಮಂತಲ್ಲಿ ಆಗಿರ್ಬೋದು. 3, 12, 30, 21 ಆಗಿರುತ್ತೆ.
ಸೊ ಅಂದರೆ 1+2 ಅಂದರೆ 3, 2+1 ಅಂದರೆ 3, 3+0 ಅಂದರೆ 3 ಆ ರೀತಿ. ಸೊ ನಿಮಗಾಗಿ ಇಲ್ಲಿ ಕೆಲವೊಂದು ಕಾರ್ಡ್ಸ್ ಬಂದಿದ್ದಾವೆ. 11 ಪೋರ್ಟಲ್ ಎನರ್ಜಿಗೆ ಕನೆಕ್ಟ್ ಆಗಿ ಟ್ಯಾರೋಟ್ ಎನರ್ಜಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಿದ್ದೆ ಇಲ್ಲಿ. ಸೊ ನೋಡೋಣ ಏನೆಲ್ಲ ಇದ್ದಾವೆ ಅಂತ ಅಂದ್ಬಿಟ್ಟು. ಏನೆಲ್ಲ ಬ್ಲೆಸ್ಸಿಂಗ್ಸ್ ಇರ್ಬೋದು? ಓಕೆ, ನೋಡೋಣವಾ? ಇದೊಂದು ಜನರಲ್ ರೀಡಿಂಗ್. ಸೊ ನಿಮ್ಗೇನಾದರೂ ಪರ್ಸನಲ್ ಆಗಿ ನಿಮ್ಮ ಲೈಫ್ ಬಗ್ಗೆ ಕ್ವಶನ್ಸ್ ಇತ್ತು ಅಂದರೆ, ಟ್ಯಾರೋಟಿಂದ ಆನ್ಸರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಇದೆ, ಒಂದ್ಸಲ ಚೆಕ್ ಮಾಡಿ. ಸೊ ಕಾರ್ಡ್ಸು ಕೆಲವೊಂದು ಬರ್ತಿದ್ದಾವೆ, ತೆಗಿತಿದ್ದೀನಿ. ಸೊ ನೋಡೋಣ ಏನೆಲ್ಲ ಬಂದಿದ್ದಾವೆ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಲವೊಂದು ಏಂಜಲ್ ನಂಬರ್ಸ್ ಇದ್ದಾವೆ. ಅದು 11 ನಿಮಗೆ ಲಾಸ್ಟಲ್ಲಿ ಒಂದು ಏಂಜಲ್ನ ಪರಿಚಯಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೇನು ಅಂತ ಲಾಸ್ಟಲ್ಲಿ ನೋಡೋಣ. ಸೊ ರೆಡಿನಾ ಫ್ರೆಂಡ್ಸ್? ಯಾರೆಲ್ಲ 3 ಡೇಟ್ ಆಫ್ ಬರ್ತ್ ಇದ್ದಾರೆ ಅವರಿಗೆ ಯೂನಿವರ್ಸ್ ಕಡೆಯಿಂದ ವಾವ್, ವೀಲ್ ಆಫ್ ಫಾರ್ಚೂನ್, ಸೂಪರ್ ಬ್ಯೂಟಿಫುಲ್. 3 ಅಂದರೆ ಯೂನಿವರ್ಸ್ ನಂಬರ್. ನಿಮ್ಗೆ ಆಲ್ರೆಡಿ ಲಕ್ ಬರ್ದಿರೋ ಅಂಥದ್ದು, ನಿಮಗೆ ಜನ್ಮಸಿದ್ಧ ಹಕ್ಕು ಲಕ್ ಅನ್ನೋದು. ಓಕೆನಾ? ಎವ್ರಿಥಿಂಗ್ ಗುಡ್. ಓಕೆ, ಬಟ್ ಇಲ್ಲಿ ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ. ಲಕ್ ಇದೆ, ಬಟ್ ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ. ಯಾಕೆ ಅಂತ ಹೇಳ್ತೀನಿ. ಸೊ ವರ್ಲ್ಡ್ ಅಂದರೆ ಗೊತ್ತಲ್ವಾ, ನಮ್ಮ ವಿಶ್ವ, ಯೂನಿವರ್ಸ್. ಓಕೆ, ನೆಕ್ಸ್ಟು ದ ಹೆರ್ಮಿಟ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ನೋಡ್ತಿದ್ದೀರಾ ಅಲ್ವಾ, ವ್ಯಕ್ತಿ ವಯಸ್ಸಾಗಿ ಎಷ್ಟೊಂದು ಬೇಜಾರಾಗಿ ಲೈಟ್ ಇಟ್ಕೊಂಡು, ಓಕೆ ನೋಡ್ತಿದ್ದೀರಾ ಅಲ್ವಾ ನೀವು, ಅವರ ವರೀಸ್ ನಿಮ್ಗೆ ಅರ್ಥ ಆಗ್ತಿರ್ಬೋದು ಯಾಕೆ ಈ ರೀತಿ ಬಂದಿದೆ ಹೇಳ್ತೀನಿ ನಾನು. ಸೊ ಸ್ಟ್ರೆಂತ್ ಕಾರ್ಡ್ ರಿವರ್ಸ್ ಬಂದಿದೆ. ಇಲ್ಲಿ ಸ್ಟ್ರೆಂತ್ ಇಲ್ಲ ನಿಮಗೆ ಅಂತ ತೋರಿಸ್ತಿದೆ. ಸೊ ಈ ಕಾರ್ಡ್ ನೋಡಿ, ಡೋರ್ ಪಕ್ಕದಲ್ಲೇ ಕೀ ಇದೆ, ಆದರೆ ನೀವು ಅದನ್ನು ಗೊತ್ತಿಲ್ದಿರ ಸಪ್ಪಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಸೊ ಕೀ ಪಕ್ಕದಲ್ಲೇ ಇದೆ. ನೀವು ಯೂನಿವರ್ಸ್ ಚೈಲ್ಡ್ 3 ನಂಬರ್ ಅವರು. ಇಲ್ಲಿ ನಿಮ್ಗೆ ಕೆಲವೊಂದು 2 ಲವ್ ಸ್ಟೋರೀಸ್ ಬ್ರೇಕಪ್ಸು ನೋಡ್ತಿದ್ದೀನಿ ನಾನಿಲ್ಲಿ ಅಲ್ವಾ. ಅಷ್ಟೊಂದು ಕಿರ್ಚ್ಕೊಂಡು ಗಾಯ ಮಾಡಿಕೊಂಡು ಕೈ ಮೇಲೆ ಅಷ್ಟೊಂದು ವರೀಸ್ ಆಗ್ತಿದ್ದೀರಾ ಪಾಸ್ಟ್ನ ನೆನಪಿಸ್ಕೊಂಡು. ಅಲ್ಲಿ ತುಂಬ ಪಿಕ್ಚರ್ಸ್ ಇದ್ದಾವೆ, ಬಟ್ ನಿಮ್ಗೆ ರೆಡ್ ಮಾತ್ರ ಹೈಲೈಟ್ ಆಗ್ತಿದೆ. ನೀವು ರೆಡ್ನ ಮಾತ್ರ ನೋಡ್ತಿದ್ದೀರಾ, ರೈಟ್? ಸೊ ನಾನು ಟೋಟಲಿ ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನಿಮಗೆ ಲಕ್ ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತಲ್ಲೇ ಬಂದಿದೆ. ಈ ಕಾರ್ಡು ತುಂಬ ಬ್ಯೂಟಿಫುಲ್ ಕಾರ್ಡ್, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ. ನೀವು ಪ್ರಕೃತಿ ಕಮ್ಯುನಿಕೇಷನ್ ಮಾಡ್ತೀರಾ ನಿಮ್ಮ ಜೊತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಒಂಟಿತನನ ಅನುಭವಿಸ್ತಿದ್ದೀರಾ, ಸ್ಟ್ರೆಂತ್ ಕೊಡ್ತಿಲ್ಲ. ಓಕೆ, ಒಂಟಿತನನ ಅನುಭವಿಸ್ತಿದ್ದೀರಾ, ಎಲ್ಲರಿಂದಲೂ ದೂರ ಆಗ್ತಿದ್ದೀರಾ. ಓಕೆ, ಕೀ ಪಕ್ಕದಲ್ಲೇ ಇದೆ ಆದರೂ ವರಿ ಆಗ್ತಿದ್ದೀರಾ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸ್ಟ್ರೆಂತ್ ಬರುತ್ತೆ. ನೀವು ಯಾರು ಅಂತ ಅರ್ಥ ಮಾಡ್ಕೊಂಡ್ರೆ ಆ ಕೀ ಪಕ್ಕದಲ್ಲಿರೋದು ನಿಮಗೆ ಕಾಣುತ್ತೆ, ರೈಟ್? ಇದನ್ನ ತಿರುಗಿಸ್ಬಿಡೋಣ, ಇದೆಲ್ಲ ಬೇಡ. ಅವೆಲ್ಲ ಇರೋವೆ ಪಾಠ ಕಳಿಸೋಕೆ ಬರೋವಂಥದ್ದು. ನೋಡಿ, ಒಂಟಿತನನ ದೂರ ಮಾಡಿ ಪ್ರಕೃತಿಗೆ ಹತ್ರ ಆಗಿ ನೀವು ಯಾರು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಏಂಜಲ್ಸ್ ಏನು ಹೇಳ್ತಿದೆ, ವಾವ್ 999, ಇದು ಕೂಡ ಒಂದು ಬ್ಯೂಟಿಫುಲ್ ಏಂಜಲ್ ನಂಬರ್ 9 ಅನ್ನೋದು. 369 ಫಾರ್ಮುಲಾ ಗೊತ್ತಲ್ವಾ ನಿಮಗೆ. ಸೊ 9 ಅಂದರೆ ಒಂದು ಡಿವೈನ್ ಪವರ್ಗೆ ಕನೆಕ್ಟ್ ಆಗಿ ಒಬ್ಬ ದೇವ್ರನ್ನ ನಂಬಿ ಅಂತ. ಸೊ ನೀವು ಒಂದ್ಸಲ ಗಾಡ್ನ ನಂಬಿದ್ರೆ ನಿಮ್ಮ ಲೈಫ್ ತುಂಬ ಚೇಂಜ್ ಆಗುತ್ತೆ. ಬಟ್ ನೀವು ದೇವ್ರನ್ನ ನಂಬಲ್ಲ ಅಂದರೆ ಒಬ್ರು ಹೇಳೋ ಮಾತನ್ನ ಕೇಳಲ್ಲ, ರೈಟ್? ಎಸ್ ಫ್ರೆಂಡ್ಸ್, 4 ಡೇಟ್ ಆಫ್ ಬರ್ತ್ ಪೀಪಲ್ ಯಾರಿದ್ದೀರಾ ಅವರಿಗೆ 11 ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಸೊ ತುಂಬ ಬ್ಯೂಟಿಫುಲ್ ಆಗಿ ಫಾಸ್ಟಾಗಿ ಕಾರ್ಡ್ಸ್ ಬೀಳ್ತಿದ್ದಾವೆ. ಸೊ 4 ಅಂದರೆ ಯಾರೆಲ್ಲ ಬರ್ತೀರಾ ಅಂದರೆ 4, 13, 22, 31. ಸೊ ಯಾವುದೇ ಮಂತಲ್ಲಿ ಆಗಿರ್ಬೋದು. ಈ ನಂಬರ್ಸಲ್ಲಿ ಹುಟ್ಟಿರೋರೆಲ್ಲರೂ 4 ಡೇಟ್ ಆಫ್ ಬರ್ತ್ ಪೀಪಲ್ಲು. ಅಂದರೆ 1+3 ಅಂದರೆ 4, 2+2 ಅಂದರೆ 4, 3+1 ಅಂದರೆ 4 ಆ ರೀತಿ. ಸೊ ಇಲ್ಲಿ ಕೆಲವೊಂದು ಬಂದಿದ್ದಾವೆ ಕಾರ್ಡ್ಸು ಡಿಫ್ರೆಂಟಾಗಿ. ಸೊ ನೆಕ್ಸ್ಟ್ ಫೈಲಲ್ಲಿ ನೋಡೋಣ, ಅದರಲ್ಲೂ ಕೆಲವೊಂದು ಕಾರ್ಡ್ಸ್ನ ತೆಗಿಯೋಣ. ನಿಮಗೆ ಈ 11 ನಿಮ್ಮ ವಿಶ್ ಕಂಪ್ಲೀಟ್ ಆಗಬೇಕು, ನೀವು ಹೇಳ್ತಿರೋ ವಿಶ್ ಸಕ್ಸಸ್ ಆಗಬೇಕು ಅಂದರೆ ಕೆಲವೊಂದು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತಿದೆ. ಓಕೆ, ಯೂನಿವರ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ಟ್ಯಾರೋಟ್ ಜೊತೆ. ಸೊ ನೋಡಿ ಹೇಗೆ ಬಂದಿದೆ ಕಾರ್ಡ್ಸು ನೋಡೋಣ. ಇಲ್ಲಿ ಕೆಲವೊಂದು ಏಂಜಲ್ಸ್ ನಂಬರ್ಸ್ನ ಬರೆದಿಟ್ಟಿದ್ದೀನಿ. ಇದು 11 ಕಡೆಯಿಂದ ನಿಮಗೊಂದು ಏಂಜಲ್ ನಂಬರ್, ಅದು ಲಾಸ್ಟಲ್ಲಿ ನೋಡಿಸ್ತೀನಿ.
ಸೊ ಇಲ್ಲಿ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ, ಸೊ ಫಸ್ಟ್ ಕಾರ್ಡ್ ನೋಡಿ, ಇನ್ನರ್ ಚೈಲ್ಡ್ ಕಾರ್ಡ್ ಬಂದಿದೆ. ಅಂದ್ರೆ ನೀವು ನಿಮ್ಮ ತಾಯಿ ಹೊಟ್ಟೆಯಲ್ಲಿರೋವಾಗ್ಲಿಂದಾನು ಅಥವಾ ನಿಮ್ಮ ಪಾಸ್ಟ್ ಲೈಫ್ ಇಂದಾನು ಅಥವಾ ನೀವು 0 ಟು 11 ಇಯರ್ಸ್ ನಿಮ್ಮ ಜರ್ನಿ ಏನಿದೆ ಅದರಲ್ಲಿ ನಿಮ್ಗೆ ಕೆಲವೊಂದು ಲಿಮಿಟಿಂಗ್ ಬಿಲೀವ್ಸ್ ಇದಾವೆ. ಅದಕ್ಕೆ ಈ ಕಾರ್ಡ್ ಬಂದಿದೆ. ಅಂದ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಟ್ ಲಿಮಿಟಿಂಗ್ ಬಿಲೀವ್ಸ್, ಅವರ ಮಾತು ಆಗಲ್ಲ, ನೋ ಅಂದಿರೋವು ನಿಮ್ಮನ್ನ ನೋಡಿ ಈ ರೀತಿ ಕಿಂಗ್ ಮಾಡೋಕೆ ಬಿಡ್ತಿಲ್ಲ. ನಿಮ್ಗೆ ಇದು ಬೇಕು. ಆಕ್ಚುಲಿ 4 ಅಂದ್ರೆ ಚೇರ್ ಹೇಗಿರುತ್ತೆ ಆ ರೀತಿ ನಂಬರ್ 4 ಇರೋದು. ಓಕೆ, ಒಂಥರ ಕುರ್ಚಿ ಟೈಪ್ ಇರುತ್ತಲ್ವಾ 4 ನಂಬರ್ ಬರೆದ್ರೆ, ಅದು ನಿಮ್ಗೆ ಅದು ಬೇಕು. ಬಟ್ ಅದು ನಿಮಗೆ ಸಿಗ್ತಿಲ್ಲ ನೋಡಿ. ಇಲ್ಲಿ ಸ್ಲೀಪ್ಲೆಸ್ ನೈಟ್ಸು, ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ದಾವೆ, 9 ಪ್ರಾಬ್ಲಮ್ಸ್ ಇದ್ದಾವೆ ಅಲ್ಲಿ ನಿಮಗೆ. ನೀವು ವರಿ ಆಗ್ತಿದ್ದೀರಾ, ಓಕೆ, ನೋವು ಪಡ್ತಿದ್ದೀರಾ, ನೊಂದ್ತಿದ್ದೀರಾ ನೀವು. ಯಾಕೆ ಅಂದರೆ ಫಸ್ಟ್ ಕಾರ್ಡಲ್ಲಿ ನೋಡ್ತಿದ್ದೀರಾ ಅಲ್ವಾ, ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್ ಅದರಿಂದ ಅಂತ ತೋರಿಸ್ತಿದೆ ಇಲ್ಲಿ. ಸೊ ನಿಮಗೆ ಇದನ್ನೇ ಹೇಳೋಕೆ ಟ್ರೈ ಮಾಡ್ತಿದ್ದೆ. ನಿಮ್ಮ ಪ್ರಾಬ್ಲಮ್ನ ನೀವು ಕಂಡಿಡಿದ್ರೆ ನೋಡಿ, ಈ ರೀತಿ ಕಂಡುಹಿಡಿಯಬೇಕು ಅಂತ ಹೇಳ್ತಿದೆ. ಒಂದು ಪಿಂಕ್ ಡಿವೈನ್ ಎನರ್ಜಿ ನಿಮಗೆ ತುಂಬ ಈಸಿಯಾಗಿ ಸಿಗ್ತಿದೆ. ಡೂ ಮೆಡಿಟೇಷನ್ ಎವ್ರಿ ಡೇ ಅಂತ ಹೇಳ್ತಿದೆ. ಥರ್ಡ್ ಐ ನೋಡಿ, ಥರ್ಡ್ ಐಯಿಂದ ನೀವು ನಿಮ್ಗೆ ಬೇಕಾಗಿದ್ದೆಲ್ಲ ಟ್ರ್ಯಾಕ್ ಮಾಡ್ಬೋದು ಅಂತ ತೋರಿಸ್ತಿದೆ. ರೈಟ್, ಇಲ್ಲಿ ನೋಡಿ 8 ಆಫ್ ಕಪ್ಸ್ ನಿಮ್ಗೆ ಏನು ಹೇಳ್ತಿದೆ ಅಂದರೆ, ಫೈರ್ಗೆ ನೀಡ್ಬಿಡಿ ನಿಮ್ಮ ಪ್ರಾಬ್ಲಮ್ಸ್ ವರೀಸ್ ಎಲ್ಲ ಅಂತಂದ್ಬಿಟ್ಟು. ನೀವು ಥರ್ಡ್ ಕಾರ್ಡಲ್ಲಿ ಏನು ನೋಡಿದ್ದೀರಾ ಪ್ರಾಬ್ಲಮ್, ಅದನ್ನೆಲ್ಲ ಬರೆದು ಫೈರ್ಗೆ ಕೊಟ್ಬಿಡಿ, ಫೈರ್ ಎಲಿಮೆಂಟ್ಗೆ ಅಂತ ಹೇಳ್ತಿದ್ದೆ. ನೋಡಿ ಇಲ್ಲಿ 9 ಆಫ್ ಕಪ್ಸ್, ಗೋಲ್ಡ್ ಕಾರ್ಡ್, ಪೂರ್ತಿ ಗೋಲ್ಡ್. ಓಕೆ, ಪ್ರತಿಯೊಂದು ಕಪ್ಪಲ್ಲೂ ಹ್ಯಾಪಿನೆಸ್, ಮನಿ, ಅಬಾಂಡೆನ್ಸ್, ವೆಲ್ತ್, ಹೆಲ್ತ್ ಪ್ರತಿಯೊಂದು ಇರಬೇಕು ಅಂತ ಹೇಳ್ತಿದೆ ನಿಮಗೆ. 11 ಪೋರ್ಟ್ರಲ್ಲಿ ಆ ರೀತಿ ಹೇಳ್ತಿದೆ. ಸೊ ನಿಮ್ಮ ಮೇನ್ ಪ್ರಾಬ್ಲಮ್ ಎಲ್ಲಿದೆ ಅಂದರೆ ನಿಮ್ಮ ಬಿಲೀವ್ ಸಿಸ್ಟಮ್. ಓಕೆ, ಅದರ ಮೇಲೆ ವರ್ಕ್ ಮಾಡಿ. ಎಸ್, 444 ಏಂಜಲ್ ನಂಬರ್ನ ಸಜೆಸ್ಟ್ ಮಾಡ್ತಿದೆ 11 ಪೋರ್ಟ್ರಲ್. ಅಂದರೆ ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆನೇ ಇರ್ತವೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ನೀವು 4 ನಿಮಗೆ ಸಿಕ್ಕಿರೋ ಏಂಜಲ್ ನಂಬರ್ ಕೂಡ 4 ಆಗಿದೆ. ಸೊ ನೀವು ಆ ಕಿಂಗ್ ಕ್ವೀನ್ ಆ ರೀತಿ ಚೇರಲ್ಲಿ ಬ್ಯೂಟಿಫುಲ್ ಆಗಿ ಕೂತ್ಕೋಬೇಕು ಅಂದರೆ, ಸೊ ನೀವು ಫೈರ್ ಎಲಿಮೆಂಟ್ಗೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಬರೆದು ಕೊಟ್ಬಿಡಿ ಅಂತ ಹೇಳ್ತಿದೆ 11 ಪೋರ್ಟ್ರಲ್. ಓಕೆನಾ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಫ್ರೆಂಡ್ಸ್, ಯಾರು 5 ಡೇಟ್ ಆಫ್ ಬರ್ತ್ ಇದ್ದೀರಾ ಅವ್ರಿಗೆ 11 ಪೋರ್ಟ್ರಲಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ ನೋಡೋಣ. ಏನೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ, ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ 5 ನಂಬರ್ ಡೇಟ್ ಆಫ್ ಬರ್ತ್ ಪೀಪಲ್. ಅಂದರೆ ಯಾವುದೇ ಮಂತಲ್ಲಾಗಿರ್ಬೋದು, ಜನವರಿ ಟು ಡಿಸೆಂಬರ್ ಯಾವ ಮಂತ್ ಆದರೂ ಆಗಿರ್ಬೋದು, 5, 14, 23 ಆ ನಂಬರಲ್ಲಿ ಹುಟ್ಟಿರುವಂತಹ ಅವರೆಲ್ಲ 5 ಡೇಟ್ ಆಫ್ ಬರ್ತ್ ಪೀಪಲ್ಲು. ಹೇಗೆ ಅಂದರೆ 1+4 ಅಂದರೆ 5, 2+3 ಅಂದರೆ 5 ಆ ರೀತಿ. ಸೊ ಈ ಕಾರ್ಡ್ಸಲ್ಲೂ ನೋಡ್ತಿದ್ದೀನಿ ನಾನು ನಿಮಗೆ ಏನೆಲ್ಲ ಮಾಹಿತಿ ತಂದಿದೆ. 11 ಪೋರ್ಟ್ರಲ್ಲಿ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದೆ. ನಿಮ್ಮ ವಿಶ್ ಕಂಪ್ಲೀಟ್ ಆಗಬೇಕು, ನೀವು ಅಂದ್ಕೊಳ್ತಿರೋದು ಆಗಬೇಕು ಅಂದರೆ ನಿಮಗೆ ಕೆಲವೊಂದು ಮೆಸೇಜ್ನ ಕೊಡೋದಕ್ಕೆ ಇಷ್ಟಪಡ್ತಿದೆ. ಇಲ್ಲಿ ಕೆಲವೊಂದು ಏಂಜಲ್ಸ್ ನಂಬರ್ಸ್ನ ಬರೆದಿಟ್ಟಿದ್ದೀನಿ, ಅದು ಲಾಸ್ಟಲ್ಲಿ ನೋಡ್ತೀನಿ. 11 ನಿಮಗೊಂದು ಏಂಜಲ್ನ ಸಜೆಸ್ಟ್ ಮಾಡುತ್ತೆ ಅಂತ. ಸೊ ನೋಡೋಣ ಏನು ಕಾರ್ಡ್ಸ್ ಬಂದಿದ್ದಾವೆ ಅಂತ. ಓ, ಇದರಲ್ಲೂ ಸೇಮ್ ಬಂದಿದೆ, ಅಂದರೆ ಲಾಸ್ಟ್ ಕಾರ್ಡ್ ಬಂದಿತ್ತು 4th ಅವ್ರಿಗೆ. ಸೊ ನೋಡೋಣ ನೋಡೋಣ. ಎಸ್, ಕಿಂಗ್ ಆಫ್ ಕಪ್ಸ್ ಬಂದಿದೆ, ದ ಲವರ್ ಕಾರ್ಡ್ ಬಂದಿದೆ. ಓಕೆ, ಎಸ್, ಅಫ್ಕೋರ್ಸ್ ಬ್ಯೂಟಿಫುಲ್. ಎಸ್, ಸೊ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನೀವು 5 ಡೇಟ್ ಆಫ್ ಬರ್ತ್ ಪೀಪಲ್ ಏನಿದ್ದೀರಾ ನಿಮಗೆ 11 ಪೋರ್ಟ್ರಲ್ಲು. ಸೊ ನಿಮ್ಮ ಸಣ್ಣ ವಯಸ್ಸಲ್ಲಿ ನಿಮಗೆ ಕೆಲವೊಂದು ಕಂಟ್ರೋಲ್ಸ್ ಮಾಡಿದ್ದಾರೆ. ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ನೈಬರ್ಸ್ ಆಗಿರ್ಬೋದು. ಸೊ ಅದು ತೋರಿಸ್ತಿದೆ ಇಲ್ಲಿ. ಸೊ ದ ಲವರ್ ಕಾರ್ಡ್ ತೋರಿಸ್ತಿದೆ. ನಿಮ್ಮ ಲೈಫ್ ಪಾರ್ಟ್ನರ್ ಕೆಲವೊಂದು ಗುಡ್ ನ್ಯೂಸ್ನ ಕೊಡ್ಬೋದು. ಹಾಗೆ ಕಿಂಗ್ ಆಫ್ ಕಪ್ಸ್, ನೀವು ಕಿಂಗ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ತೋರಿಸ್ತಿದೆ ಇಲ್ಲಿ. ಸೊ ಯೂನಿವರ್ಸ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಿದೆ. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮಗೆ ಬೇಕಾಗಿರುವಂತಹ ಕಿಂಗ್ ಪೊಸಿಷನ್ ಬಗ್ಗೆ ನೀವು ಥಿಂಕ್ ಮಾಡಿ ಅಂತ ತೋರಿಸ್ತಿದೆ. ಮೇಯ್ನಾಗಿ ನೀವು ಅಡಿಕ್ಟ್ ಆಗಿರುವಂತಹ ಕೆಲವೊಂದು ಹ್ಯಾಬಿಟ್ಸ್ನ ಬಿಡಬೇಕು ಅಂತ ತೋರಿಸ್ತಿದೆ ಅಲ್ವಾ.
ಅಡಿಷನಲ್ ಇದ್ದೀರಾ ಅಂತ ತೋರಿಸ್ತಿದೆ. ಇದು ಸ್ಮೋಕಿಂಗ್, ಡ್ರಿಂಕಿಂಗ್ ಅಥವಾ ಫೋನ್ ಆಗಿರ್ಬೋದು. ನೀವು ಲೈಫ್ ಚೇಂಜ್ ಮಾಡಬೇಕು ಅಂತ ತೋರಿಸ್ತಿದೆ. ಸೊ ಇಲ್ಲಿ ನಿಮ್ಮ 5 ಪ್ರಾಬ್ಲಮ್ಸ್ನ ರಿಮೂವ್ ಮಾಡಿ ಅಂತ ಹೇಳ್ತಿದೆ. ಸೊ ನೋಡ್ತಿದ್ದೀರಾ ಅಲ್ವಾ ನೀವು? ನಿಮಗೆ ಓಕೆ, ಏಂಜಲ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. S666 ಈ ಕಾರ್ಡ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಲಕ್ಸುರಿಯಸ್ ಆಗಿ ಸಕ್ಸಸ್ಫುಲ್ ಆಗಿ ಇರುತ್ತೆ ಅಂತ ಹೇಳ್ತಿದೆ ಅಲ್ವಾ? ರೈಟ್ ಅಲ್ವಾ? ಬ್ಯೂಟಿಫುಲ್ ಅಲ್ವಾ? ಎಸ್. ಸೊ ಪ್ಲೀಸ್ ನಿಮಗೆ ಸಣ್ಣ ವಯಸ್ಸಿನಲ್ಲಿ ಕಂಟ್ರೋಲ್ ಮಾಡಿರೋಂತಹ ಲಿಮಿಟಿಂಗ್ ವರ್ಡ್ಸ್ನ ಬಿಟ್ಬಿಡಿ. ಎಲ್ಲ ಪಾಸಿಟಿವ್ ಆಗಿ ಇರಿ, ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ ಅಂತ ಹೇಳ್ತಿದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಯಾರೆಲ್ಲ 6 ಡೇಟ್ ಆಫ್ ಬರ್ತ್ ಪೀಪಲ್ ಇದ್ದೀರಾ ಅವರಿಗೆ 11 ಕಡೆಯಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ, ಏನೆಲ್ಲ ಮೆಸೇಜ್ ಇದೆ, ಏನೆಲ್ಲ ಇನ್ಫಾರ್ಮೇಷನ್ ಇದೆ ನೋಡೋಣ. ಸೊ 6 ಡೇಟ್ ಆಫ್ ಬರ್ತ್ ಪೀಪಲ್ ಅಂದರೆ ಯಾವ ಮಂತ್ ಆದರೂ ಆಗಿರ್ಬೋದು. 6, 15, 24 ಆ ನಂಬರಲ್ಲಿ ಹುಟ್ಟಿರೋರು 6 ಡೇಟ್ ಆಫ್ ಬರ್ತ್ ಪೀಪಲ್. ಹೇಗೆ ಅಂದರೆ 1+5 ಅಂದರೆ 6, 2+4 ಅಂದರೆ 6 ಆ ರೀತಿ. ಸೊ ಇಲ್ಲಿ ಕೆಲವೊಂದು ಬ್ಯೂಟಿಫುಲ್ ಆಗಿ ಕಾರ್ಡ್ಸ್ ಕಲೆಕ್ಟ್ ಆಗ್ತಿದ್ದಾವೆ. ಇದೊಂದು ಜನರಲ್ ರೀಡಿಂಗ್. ಸೊ ನಿಮಗೆ ಪರ್ಸ್ನಲ್ ಆಗಿ ಏನಾದರೂ ಕ್ವಶನ್ಸ್ ಇತ್ತು, ಆನ್ಸರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಇದೆ ನೋಡಿ. ಸೊ ಯಾರೆಲ್ಲ 6 ಡೇಟ್ ಆಫ್ ಬರ್ತ್ ಇದ್ದೀರಾ ಅವ್ರಿಗೆ 11 ಪೋರ್ಟ್ರಲ್ ಕಡೆಯಿಂದ ನಿಮ್ಮ ಲೈಫ್ಗೆ ಕನೆಕ್ಟ್ ಆಗೋ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ಬ್ಲೆಸ್ಸಿಂಗ್ಸ್ನ ಕೊಡುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಸ್, ನಾನು ಕೆಲವೊಂದು ಏಂಜಲ್ ನಂಬರ್ಸ್ನ ಬರೆದಿಟ್ಟಿದ್ದೀನಿ. 11 ಕಡೆಯಿಂದ ನಿಮಗೊಂದು ಏಂಜಲ್ ಗೈಡೆನ್ಸ್ ಸಿಗುತ್ತೆ ಲಾಸ್ಟಲ್ಲಿ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ನೀವು ತುಂಬ ಫಾಸ್ಟಾಗಿ ಗೆಲ್ತೀನಿ, ನಾನು ಬೇಗ ಅರ್ನ್ ಮಾಡ್ತೀನಿ, ಬೇಗ ಸಕ್ಸಸ್ ತೋರಿಸ್ತೀನಿ ಅಂತ ಹೇಳೋ ಬಿಸಿ ರಕ್ತ ಇರುವಂತಹ ಯುವಕ ಅಥವಾ ಯುವತಿ. ಸೊ ಅದರಿಂದನೇ ನೋಡಿ ಇಲ್ಲಿ ಟ್ವಿಸ್ಟ್, ನೀವು ಒಂಟಿ ಆಗ್ತಿದ್ದೀರಾ ಅಲ್ವಾ? ಸೊ ಎಲ್ಲ ಕಾರ್ಡ್ಸನ್ನು ಒಂದ್ಸಲ ನೋಡೋಣ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನಿಮ್ಮ ಲೈಫ್ ಬಗ್ಗೆ. 11 ಪೋರ್ಟ್ರಲ್ ಏನು ಹೇಳ್ತಿದೆ ಅಂದರೆ ನೀವೆಲ್ಲ ಬೇಗ ಸಾಧಿಸ್ತೀನಿ ಅಂತ ಹೇಳ್ತೀರಾ, ಅದಕ್ಕೆ ನೀವಿಲ್ಲಿ ಒಂಟಿ ಆಗ್ತಿದ್ದೀರಾ ಅಂತ ತೋರಿಸ್ತಿದೆ ಅಲ್ವಾ? ಎಲ್ಲ ಈಸಿಯಾಗಿ ಬಂದಿತ್ತು ಈಸಿಯಾಗಿ ಹೋಗುತ್ತೆ ಅಲ್ವಾ? ಸೊ ಅದನ್ನು ಆಗುತ್ತೆ ಅಂತ ಹೇಳ್ತಿದೆ ನಿಮಗೆ 11 ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಯಾವುದನ್ನು ಅಲ್ವಾ? ಅದನ್ನು ಬ್ಯಾಲೆನ್ಸ್ ಮಾಡಿ, ಲವ್ ಮನಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಿದ್ದೆ. ಇಲ್ಲಾಂದರೆ ನೀವು ಜೋಕರ್ ಆಗ್ತೀರಾ. ಇಲ್ಲಿ ನೋಡಿ 8 ಆಫ್ ಕಪ್ಸ್ ರಿವರ್ಸ್ ನಿಮಗೆ ಏನು ಹೇಳ್ತಿದೆ ಅಂದರೆ ಟ್ರೈ ಮಾಡಿ ನಿಮ್ಮ ಪಾಸ್ಟ್ನ ಬರ್ನ್ ಮಾಡೋದಕ್ಕೆ, ಫೈರ್ ಎಲಿಮೆಂಟ್ಗೆ ನೀಡಿ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಮೂವ್ ಆನ್ ಆಗಿ ಸನ್ಲೈಟಲ್ಲಿದೆ ಅಂತ ಹೇಳ್ತಿದೆ 11 ಪೋರ್ಟ್ರಲ್. ಓಕೆ, ತುಂಬ ಅದ್ಭುತವಾಗಿ ಹೇಳ್ತಿದೆ ಈ ಕಾರ್ಡು. ಇಲ್ಲಿ ನೋಡಿ ನಿಮಗೆ ಪಿಂಕ್ ಡಿವೈನ್ ಎನರ್ಜಿ ಇದೆ. ಅಂದರೆ ನೀವು ಹೀಗೆ ಅಂದ್ಕೊಂಡ್ರೆ ಹಾಗೆ, ನೀವು ಅಂದ್ಕೊಂಡಿದ್ದು ತಗೊಳ್ಳೋ ಅಂಥದ್ದು, ನಿಮ್ಗೆ ಇಷ್ಟ ಆಗಿದ್ದು ತಿನ್ನೋ ಅಂಥದ್ದು ಆಗಿರ್ಬೋದು. ತುಂಬ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಿದೆ. ಇಲ್ಲಿ ನೋಡಿ ಪೆಂಟಿಕಲ್ಸ್ ಇದ್ದಾವೆ ಬ್ಯೂಟಿಫುಲ್ ಆಗಿ. ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸಕ್ಸಸ್ ನಿಮ್ದಾಗುತ್ತೆ, ನೀವು ಅಂದ್ಕೊಂಡಿದ್ದು ಸಾಧಿಸ್ತೀರಾ ಅಂತ ಹೇಳ್ತಿದೆ. ಪ್ರತಿಯೊಂದು ಕಾರ್ಡು ನಿಮ್ಮ ಜೀವನದ ಬಗ್ಗೆ ಹೇಳ್ತಿದೆ. ಸೂಪರ್ ಆಗಿ ಬಂದಿದೆ. ಸೊ ನೋಡೋಣ ಲಾಸ್ಟಲ್ಲಿ ಯಾವ ಏಂಜಲ್ನ ತೋರಿಸ್ತಿದೆ ಅಂತಂದ್ಬಿಟ್ಟು. S7 ಬಂದಿದೆ. ಅಂದರೆ ಒಂದು ಆಕ್ಷನ್ಗೆ ಇಳಿಯಿರಿ, ಏನಾದರೂ ಒಂದು ವರ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಆ ವರ್ಕಿಂದ ಎಲ್ಲ ಪಾಸಿಬಲ್, ನೀವು ಅಂದ್ಕೊಳ್ತಿರೋ ಪ್ರತಿಯೊಂದು ಸಿಗುತ್ತೆ ಅನ್ನೋದು ನಿಮಗೆ 11 ಪೋರ್ಟ್ರಲ್ ಕಡೆಯಿಂದ ಸಿಗ್ತಿರೋಂತಹ ಮೆಸೇಜ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಗಿದೆ. ನೆಕ್ಸ್ಟ್ 7 ಡೇಟ್ ಆಫ್ ಬರ್ತ್ ಪೀಪಲ್ಗೆ 11 ಕಡೆಯಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ, ಏನೆಲ್ಲ ಹೇಳ್ತಿದೆ, ಏನೆಲ್ಲ ಮೆಸೇಜ್ ಇದೆ, ಏನೆಲ್ಲ ಇನ್ಫಾರ್ಮೇಷನ್ ಇದೆ ನೋಡೋಣ. 7 ಡೇಟ್ ಆಫ್ ಬರ್ತ್ ಪೀಪಲ್ ಅಂದರೆ ಯಾವುದೇ ಮಂತಲ್ಲಿ ಆಗಿರ್ಬೋದು. 7, 16, 25 ಆ ತಾರೀಕಲ್ಲಿ ಹುಟ್ಟಿರೋರು 7 ಡೇಟ್ ಆಫ್ ಬರ್ತ್ ಪೀಪಲ್ ಅಂತ ಹೇಳ್ಬೋದು. ಹೇಗೆ ಅಂದರೆ 1+6 ಅಂದರೆ 7, 2+5 ಅಂದರೆ 7 ಆ ರೀತಿ. ಸೊ ನಿಮಗೆ ಈ ಡಿವೈನ್ ಎನರ್ಜಿ 11 ಪೋರ್ಟ್ರಲ್ ತುಂಬ ವಿಷಯನ ಹೇಳೋದಕ್ಕೆ ಟ್ರೈ ಮಾಡ್ತಿದೆ. ಕಾರ್ಡ್ಸ್ ತುಂಬ ಫಾಸ್ಟಾಗಿ ಬೀಳ್ತಿದ್ದಾವೆ. ಇದೊಂದು ಜನರಲ್ ರೀಡಿಂಗ್ 7 ಡೇಟ್ ಆಫ್ ಬರ್ತ್ ಪೀಪಲ್ಗೆ. ಸೊ ಪರ್ಸ್ನಲ್ ಆಗಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಇದೆ, ಟ್ರೈ ಮಾಡಿ. ಸೊ
ಎಲ್ಲ ಕಾರ್ಡ್ಸ್ ಒಂದ್ಸಲ ನೋಡೋಣ. ಜಸ್ಟಿಸ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ 3 ಕಾರ್ಡ್ಸ್ ರಿವರ್ಸ್ ಬಂದಿದೆ. ಪ್ರತಿಯೊಂದು ಕಾರ್ಡು ರಿವರ್ಸ್ ಬಂದಿದೆ. ಫಿಫ್ತ್ ಕಾರ್ಡು ವ್ಯಕ್ತಿನೇ ರಿವರ್ಸ್ ಇರೋದು ತೋರಿಸ್ತಿದೆ. ಎಸ್, ಓ ಮೈ ಗಾಡ್, ವೆರಿ ಡಿಫ್ರೆಂಟು. ಮುಂದೆ ಓದಿರೋ ಕಾರ್ಡ್ಸ್ಗಿಂತ ಇದು ತುಂಬ ಡಿಫ್ರೆಂಟು. ಸೊ ನೋಡಿ ಇಲ್ಲಿ. ಸೊ ನೀವು ಕಮ್ಯುನಿಕೇಟ್ ಮಾಡ್ತಿಲ್ಲ. ನಿಮಗೆ ಏನು ಬೇಕದು ನೀವು ನೇಚರ್ ಜೊತೆ ಅಂದರೆ ನಿಮ್ಮ ಅಂತರಾಳದ ಮಾತು ಒಂದಿರುತ್ತೆ, ರೈಟ್? ಅದರ ಬಗ್ಗೆ ನೀವು ಯೋಚನೆ ಮಾಡ್ತಿಲ್ಲ ಅಂತ ತೋರಿಸ್ತಿದೆ. ಅದಕ್ಕೆ ನೀವು ಕಿಂಗ್ ಆಗೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದೆ, ರೈಟ್? ಪೇಜ್ ಆಫ್ ವಾಂಡ್ಸ್, ನಿಮಗೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಮಿಸ್ ಆಗ್ತಿದ್ದಾವೆ ಅಂತ ತೋರಿಸ್ತಿದೆ ಇಲ್ಲಿ. ಯಾಕೆ ಅಂದರೆ ನೋಡಿ, ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ. ನಿಮ್ಮನ್ನು ನೀವು ಕೇರ್ ಮಾಡಿ, ಲವ್ ಮಾಡಿ, ಸೆಲ್ಫ್ ಲವ್ ಮಾಡಿ ಅಂತ ಹೇಳ್ತಿದೆ. ಓಕೆ, ನೀವು ಹ್ಯಾಂಗ್ ಆಗಿದ್ರೂ ಇಲ್ಲಿ ನಿಮ್ಮ ಜಾಬ್ ನೀವು ಮಾಡ್ತಿರ್ತೀರಾ ಅಂತ ಹೇಳ್ತಿದೆ. ನೀವು ತಲೆ ಕೆಳಗಾಗಿ ನೋಡ್ತಿದ್ದೀರಾ ಸನ್ಲೈಟ್, ಡಿವೈನ್ ಎನರ್ಜಿನ ಅಂತ ತೋರಿಸ್ತಿದೆ. ಸೊ ದುಡ್ಡು ತುಂಬ ವೇಸ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು ಈ ಕಾರ್ಡ್ ನಿಮಗೆ ಹೇಳ್ತಿದೆ. ಮನಿನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದೆ ಈ ಕಾರ್ಡ್ ನಿಮಗೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದ್ದಾವೆ ಕಾರ್ಡ್ಸು. ನಿಮ್ಮ ಲೈಫ್ಗೆ ಕನೆಕ್ಟ್ ಆಗೋ ರೀತಿ ಬಂದಿದ್ದಾವೆ ಪ್ರತಿಯೊಂದು ಕಾರ್ಡು. ಸೊ ನೋಡ್ತಿದ್ದೀರಾ ಅಲ್ವಾ ನೀವು? ದ ಹ್ಯಾಂಗರ್ ಮ್ಯಾನ್, 4 ಆಫ್ ಪೆಂಟಿಕಲ್ಸ್. ಓಕೆ, ಏಂಜಲ್ ಏನಿದೆ ಅಂತ ನೋಡೋಣ. 555. ಯು ಮಸ್ಟ್ ಕನೆಕ್ಟ್ ಟು ದ 5 ಎಲಿಮೆಂಟ್ಸ್, 5 ಸೆನ್ಸಸ್. ತುಂಬ ಚೆನ್ನಾಗಿ ಕನೆಕ್ಟ್ ಆಗಿ ನೀವು ಒಳ್ಳೆ ದುಡ್ಡನ್ನ ಮಾಡ್ತೀರಾ, ಮನಿನ ಅರ್ನ್ ಮಾಡ್ತೀರಾ, ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತಿದೆ. ಸೊ ನೀವು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ಅದ್ರ ಜೊತೆ ಡಿವೈನ್ ಎನರ್ಜಿನ ಸ್ವಲ್ಪ ಕನೆಕ್ಟ್ ಮಾಡಿ ಅಂತ ಹೇಳೋದೆ 1111 ನಿಮಗೆ ನೀಡ್ತಿರೋಂತಹ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಸೊ ಯಾರೆಲ್ಲ 8 ಡೇಟ್ ಆಫ್ ಬರ್ತ್ ಪೀಪಲ್ ಇದ್ದೀರಾ ಅವ್ರಿಗೆ 1111 ಕಡೆಯಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ಏನೆಲ್ಲ ಮೆಸೇಜ್ ಇದೆ ನೋಡೋಣ. ಸೊ ತುಂಬ ಬೇಗ ಫಾಸ್ಟಾಗಿ ಕಾರ್ಡ್ಸ್ ಬೀಳ್ತಿದ್ದಾವೆ. ಓಕೆ, ಸೊ ಯಾರೆಲ್ಲ 8 ನಂಬರ್ ಡೇಟ್ ಆಫ್ ಬರ್ತ್ ಪೀಪಲ್ ಅಂದರೆ, ಸೊ ಯಾವುದೇ ಮಂತಲ್ಲಿ ಆಗಿರ್ಬೋದು, 8, 17, 26. ಸೊ ಆ ರೀತಿ ನಂಬರ್ ಅಲ್ಲಿ ಹುಟ್ಟಿರೋರೆಲ್ಲ, ಸೊ 8 ಡೇಟ್ ಆಫ್ ಬರ್ತ್ ಪೀಪಲ್ಲು. ಹೇಗೆ ಅಂದರೆ 1 + 7 ಅಂದರೆ 8, 2 + 6 ಅಂದರೆ 8, ಆ ರೀತಿ. ಸೊ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಓಕೆ, ಇಲ್ಲಿ ಕೆಲವೊಂದು ಏಂಜಲ್ಸ್ ನಂಬರ್ಸ್ನ ಬರೆದಿಟ್ಟಿದ್ದೀನಿ. ಇದು ಲಾಸ್ಟಲ್ಲಿ ನೋಡೋಣ. ಅದು 1111 ಪೋರ್ಟಲ್ ಕಡೆಯಿಂದ ಮೆಸೇಜ್. ಸೊ 4 ಆಫ್ ಕಪ್ಸ್ ಬಂದಿದ್ದಾವೆ ಇಲ್ಲಿ. ಸೊ ಆ ವ್ಯಕ್ತಿ ವರಿ ಆಗ್ತಿದ್ದಾನೆ ಅಲ್ವಾ, ಅಂದರೆ ಆಗೋಗಿರೋ ಅಂತಹ ಸನ್ನಿವೇಶಕ್ಕೆ, ಮುಗ್ದೋಗಿರೋ ಅಂತಹ ಪರಿಸ್ಥಿತಿಗೆ ಬೇಜಾರು ಮಾಡ್ಕೊಳ್ತಿದ್ದಾನೆ ಅಲ್ವಾ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಇಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂದರೆ, ಫಸ್ಟ್ ಕಾರ್ಡಲ್ಲಿ ಮಿಸ್ ಆದ ಆಪರ್ಚುನಿಟೀಸ್ ನೋಡ್ತಿದ್ದೀನಿ, ಹೊಸ ಆಪರ್ಚುನಿಟೀಸ್ ಬರೋ ಅಂಥದ್ದು ನೋಡ್ತಿದ್ದೀನಿ, ನಿಮ್ಮಲ್ಲಿ ಇನ್ನೂ ಆಸೆಗಳಿದ್ದಾವೆ ಅಂತ ತೋರಿಸ್ತಿದೆ. ಸೊ ಇಲ್ಲಿ ಯಾವ ಕಪ್ಪಲ್ಲಿ ಏನು ಅಡಗಿದೆ ನೀವು ಕಂಡು ಹಿಡಿಬೇಕು ಅನ್ನೋದು ಈ ಕಾರ್ಡ್ ರಿವರ್ಸ್ ಮಾಡಿ ನಿಮಗೆ ಹೇಳ್ಕೊಡ್ತಿದ್ದೆ. ಓಕೆ, ನೀವು ಬೇಗ ಕಂಡುಹಿಡಿಯಬೇಕಂತೆ ಯಾರಲ್ಲಿ ಒಳ್ಳೆತನ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಿಮಗೆ ಯಾರು ಒಳ್ಳೇದು ಮಾಡ್ತಿದ್ದಾರೆ, ನಿಮ್ಮ ಜೊತೆನೇ ಇದ್ದು ನಿಮಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ನಿಮ್ಮ ಸೋಲ್, ನಿಮ್ಮ ಎನರ್ಜಿ ಆ ರೀತಿ ಹ್ಯಾಪಿಯಾಗಿರೋದಕ್ಕೆ ಪ್ರಯತ್ನಿಸ್ತಿದೆ. ಅದು ನಿಮ್ಮ ಕೈಯಲ್ಲೇ ಇದೆ. ನೀವು ಒಂದೊಂದು ಸ್ಟೆಪ್ಸು ಡಿವೈನ್ ಎನರ್ಜಿನ ಹೊಂದಿ ಹ್ಯಾಪಿಯಾಗಿರೋದು. ಇಲ್ಲಿ ನೋಡಿ, ಈ ಕಾರ್ಡ್ ರಿವರ್ಸ್ ಬಂದಿದೆ 7 ಆಫ್ ಸ್ವಾರ್ಡ್ಸ್. ಸೊ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ, ಮೂವ್ ಆನ್ ಆಗಿ ಅಂತಂದ್ಬಿಟ್ಟು ಡೋಂಟ್ ಸ್ಟಾಪ್ ಅನ್ನೋದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಒಂದು ಒಳ್ಳೆ ಮೆಸೇಜ್ನ ಕೊಡ್ತಿದೆ 1111 ಪೋರ್ಟಲ್. ಓ ಮೈ ಗಾಡ್, 333 ಏಂಜಲ್ನ ನಿಮಗೆ ಸಜೆಸ್ಟ್ ಮಾಡ್ತಿದೆ. 33 ಡೇಸ್ 3 ಲೈನ್ಸಲ್ಲಿ ನಿಮ್ಗೆ ಬೇಕಾಗಿರೋದನ್ನು 3 o'clock ಬರೀರಿ ಅಂತ ಹೇಳ್ತೀನಿ. ನಿಮ್ಮ ವಿಶ್ ಬೇಗ ಬೇಗ ನೆರವೇರಲಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಯಾರೆಲ್ಲ 9 ಡೇಟ್ ಆಫ್ ಬರ್ತ್ ಪೀಪಲ್ ಇದ್ದೀರಾ ಅವ್ರಿಗೆ 1111 ಕಡೆಯಿಂದ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ,
ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಏನು ಸಜೆಸ್ಟ್ ಮಾಡುತ್ತೆ ಅಂತ ನೋಡೋಣ. ಸೊ ಯಾವುದೇ ಮಂತ್ ಆಗಿರ್ಬೋದು, 9, 18, 27 ಆ ತಾರೀಕಲ್ಲಿ ಹುಟ್ಟಿರೋರು. ಸೊ 9 ಡೇಟ್ ಆಫ್ ಬರ್ತ್ ಪೀಪಲ್ ಹೇಗೆ ಅಂದರೆ 1+8 ಅಂದರೆ 9, 2+7 ಅಂದರೆ 9 ಆ ರೀತಿ. ಸೊ ನೀವು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಅನ್ಸುತ್ತೆ. ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ ಬರ್ತಿದ್ದಾವೆ ಕಾರ್ಡ್ಸು. ಸೊ ಇದೆಲ್ಲ ತುಂಬ ಜನರಲ್ ರೀಡಿಂಗ್ ಟ್ಯಾರೋಟ್. ಸೊ ನಿಮ್ಗೇನಾದರೂ ಪರ್ಸ್ನಲ್ ಆಗಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ದು ಟ್ಯಾರೋಟಿಂದ ಆನ್ಸರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಟ್ರೈ ಮಾಡಿ. ಸೊ ಆವಾಗವಾಗ ಲೈವ್ ಬರ್ತೀವಿ, ಅದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕ್ವಶನ್ಸ್ನ ಕೇಳ್ಬೋದು. ಸೊ ನೋಡೋಣ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು. ಎಸ್, ಸೊ ಇಲ್ಲಿ ನಾನೇ ಕೆಲವೊಂದು ಏಂಜಲ್ ನಂಬರ್ಸ್ನ ಬರೆದಿದ್ದೀನಿ. 11 ನಿಮ್ಗೊಂದು ಏಂಜಲ್ನ ಸಜೆಸ್ಟ್ ಮಾಡುತ್ತೆ, ಅದು ಲಾಸ್ಟಲ್ಲಿ ನೋಡೋಣ. ಓಕೆ, ಎಲ್ಲ ನೋಡೋಣ ಏನೆಲ್ಲ ಮೆಸೇಜ್ ಇದ್ದಾವೆ. ಓ, 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ದ ವರ್ಲ್ಡ್ ಕಾರ್ಡ್ ರಿವರ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, ಬ್ಯೂಟಿಫುಲ್. ಸೊ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನೀವು ಜಸ್ಟ್ ಮಿಸ್ ಆಗಿದೆ ಅಂತ ಕೆಲವೊಂದು ಆಪರ್ಚುನಿಟೀಸ್ ಇದ್ದಾವೆ, ನೀವು ಕಳ್ಕೊಂಡಿದ್ದೀರಾ ಗೊತ್ತಿಲ್ದಿರ ಕೆಲವೊಬ್ಬ ವ್ಯಕ್ತಿಗಳನ್ನಾಗಲಿ, ವಸ್ತುಗಳನ್ನಾಗಲಿ, ಆಪರ್ಚುನಿಟೀಸ್ ಆಗಲಿ. ಸೊ ಅವೆಲ್ಲ ಯಾಕೆ ರಿವರ್ಸ್ ಆಗಿದೆ ಅಂದರೆ, ನೀವು ಹ್ಯಾಪಿ ಇಲ್ಲ ಅಂತ, ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೀವು ಅವೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಪೇಜ್ ಆಫ್ ಪೆಂಟಿಕಲ್, ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ಸೊ ತುಂಬ ಅದ್ಭುತವಾಗಿದೆ ಕಾರ್ಡು. ಸೊ ನೇಚರ್ಗೆ ಕನೆಕ್ಟ್ ಆಗಿ ಎಷ್ಟೊಂದು ಪೀಸ್ಫುಲ್ ಆಗಿ, ಎಲ್ಲೋ ಎನರ್ಜಿ ಇದೆ, ಗುರುಬಲ ಚೆನ್ನಾಗಿದೆ ಅಲ್ವಾ. ಕ್ವೀನ್ ಆಗಬೇಕು, ಕಿಂಗ್ ಆಗಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಆಗಿದೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್, ಓಕೆ, ಹೊಸ ಆಪರ್ಚುನಿಟೀಸ್, ಲವ್, ರಿಲೇಷನ್ಶಿಪ್, ಮನಿ ಪ್ರತಿಯೊಂದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ತೋರಿಸ್ತಿದೆ ಇಲ್ಲಿ. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ತೋರಿಸ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನೀವು ತುಂಬ ಗ್ರೀನ್ ಇದೆ ಅಲ್ವಾ ನಿಮ್ಮ ಕಾರ್ಡ್ಸಲ್ಲಿ. ಸೊ ಕೆಲವೊಂದು ಪ್ಲ್ಯಾಂಟ್ಸ್ನ ಬೆಳೆಸಿ, ಫ್ಲವರ್ ಪ್ಲ್ಯಾಂಟ್ಸ್ ನೋಡಿ, ಇದು ಅದೇ ಹೇಳ್ತಿದೆ. ಓಕೆ, 7 ಆಫ್ ಪೆಂಟಿಕಲ್ಸ್, ನೀವು ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಬೇಗ ಯಾವುದಾದ್ರೂ ಒಂದು ಪ್ಲ್ಯಾಂಟ್ನ ತಗೊಂಡು ತುಂಬ ಇಷ್ಟವಾಗಿ ಬೆಳೆಸಿ, ಎನರ್ಜಿಸ್ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಸೊ ಏನು ಏಂಜಲ್ ನೀಡ್ತಿದೆ, 1122 ಅಂದರೆ ನೀವು ಹಗಲು ರಾತ್ರಿನ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅಂದರೆ ರಾತ್ರಿ ಎಲ್ಲ ಎದ್ದಿರೋದು, ಫೋನ್ ನೋಡೋದು, ಹಗಲೆಲ್ಲ ಮಲ್ಕೊಳ್ಳೋದು ಅಲ್ದಿರ ಬ್ಯಾಲೆನ್ಸ್ ಮಾಡಿ 112ನ ಅಂತಂದ್ಬಿಟ್ಟು ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಿದೆ. ಸೊ ತುಂಬ ಒಳ್ಳೆ ರೀಡಿಂಗ್ ಇದು, ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ನೀಡಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇದೆ, ಒಂದ್ಸಲ ಚೆಕ್ ಮಾಡಿ. ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗಿ ಎಲ್ಲರೂ, ಪ್ರತಿಯೊಬ್ಬರು. ಥ್ಯಾಂಕ್ ಯು.